ನಮಸ್ಕಾರ ಸ್ನೇಹಿತರೆ, ನಾನು ಕಾರ್ಬಲಿ ಜಗದೀಶ್. ಸ್ನೇಹಿತರೆ, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 21ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತಂದ್ಬಿಟ್ಟು ಡೇಟ್ ಫಿಕ್ಸ್ ಆಗಿದೆ. ಅದು ನೀವು ತುಂಬ ದಿನದಿಂದ ಕಾಯ್ತಾ ಇದ್ದೀರಾ, ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತಂದ್ಬಿಟ್ಟು. ಯಾವಾಗ ರಿಲೀಸ್ ಆಗುತ್ತೆ ಅಂತ ನೋಡೋದಾದರೆ ಸ್ನೇಹಿತರೆ, ಇವಾಗ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣವನ್ನು ಯಾವ ಡೇಟ್ಗೆ ಹಣ ಬಿಡುಗಡೆ ಆಗುತ್ತೆ, 21ನೇ ಕಂತಿನ ಹಣದಲ್ಲಿ ಬೇರೆ ಏನಾದರೂ ಚೇಂಜಸ್ ಇದೆಯಾ ಅನ್ನೋದ್ರ ಬಗ್ಗೆ ಫುಲ್ ಮಾಹಿತಿ ಈಗ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನೋಡಿ ಸ್ನೇಹಿತರೆ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯು ಸಣ್ಣ ರೈತರು ಮತ್ತು ಅತಿ ಸಣ್ಣ ರೈತರಿಗೆ ಆರ್ಥಿಕವಾಗಿ ಸಹಾಯ ಆಗಲಿ ಅಂತಂದ್ಬಿಟ್ಟು ಪ್ರತಿ 4 ತಿಂಗಳಿಗೊಮ್ಮೆ 2,000 ಅಂತಂದ್ಬಿಟ್ಟು ವರ್ಷಕ್ಕೆ 12,000 ಸಹಾಯಧನವಾಗಿ ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಎಲ್ಲರ ಖಾತೆಗೆ ಹಣ ಜಮಾ ಮಾಡ್ತಾ ಇದ್ದಾರೆ. ಇದುವರೆಗೂ 20 ಕಂತಿನ ಹಣ ಎಲ್ಲರಿಗೂ ಯಶಸ್ವಿಯಾಗಿ ಬಂದಿದೆ. ಆದರೆ 21ನೇ ಕಂತಿನ ಹಣಕ್ಕೆ ಸ್ವಲ್ಪ ಕೆಲವು ಅಪ್ಡೇಟ್ಗಳು ಮಾಡ್ಕೋಬೇಕಂತ ಅಂದ್ಬಿಟ್ಟು ಹೇಳಿದ್ದಾರೆ. ಅದು ಏನಪ್ಪ ಅಂತಂದರೆ, ನೋಡಿ ಸ್ನೇಹಿತರೆ, KYC ಕಂಪಲ್ಸರಿ ಆಗಿರಬೇಕು ಮತ್ತು ಆಧಾರ್ ಸೀಡಿಂಗ್ ಆಗಿರಬೇಕು. ಬ್ಯಾಂಕಲ್ಲಿ KYC ಆಧಾರ್ ಸೀಡಿಂಗ್ ಕಂಪಲ್ಸರಿ ಆಗಿರಬೇಕು, ಇಲ್ಲಾಂದರೆ ಅವ್ರ ಖಾತೆಗೆ ಹಣ ಜಮೆ ಆಗಲ್ಲ. ಏನಕ್ಕೆ ಈ ಥರ ಮಾಡ್ತಾ ಇದ್ದಾರೆ ಅಂತಂದರೆ, ಇದು ಬೇರೆ ಸ್ಕ್ಯಾಮ್ ಆಗದೇ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಇದು ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಮಾಹಿತಿ ಕೊಟ್ಟಿದ್ದಾರೆ. ಹಾಗೆ ನೋಡಿ, 21ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಅಂದ್ಬಿಟ್ಟು ನಿಮ್ಗೆಲ್ಲರಿಗೂ ಹೇಳಿರ್ಬೋದು. ಆದರೆ ಇವತ್ತು ಈಗ ಹಣ ಬಿಡುಗಡೆ ಆಗುತ್ತೆ ಅಂತಂದ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಅಫಿಷಿಯಲ್ ವೆಬ್ಸೈಟಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ನೋಡಿ, ಇವತ್ತು ಕೊಯಂಬತ್ತೂರಿನಲ್ಲಿ ಪ್ರಧಾನಮಂತ್ರಿಗಳು ಈಗ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 21ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ. ಹಾಗಿದ್ರೆ ನೋಡಿ, ಎಷ್ಟೊತ್ತಿಗೆ ಬರುತ್ತೆ ಅಂತಂದರೆ, ಇವತ್ತು ಮಧ್ಯಾಹ್ನ 2 ಗಂಟೆಗೆ ಎಲ್ಲರ ಖಾತೆಗೆ ಹಣ ಜಮೆ ಆಗುತ್ತೆ ಅಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ. ಹಾಗೆ ನೋಡಿ, ನೀವು ಯಾರೆಲ್ಲ ಕಾಯ್ತಾ ಇದ್ದೀರಾ 21ನೇ ಕಂತಿನ ಹಣಕ್ಕೆ, ಹಾಗೆ ನಿಮ್ಗೆಲ್ಲರಿಗೂ ಖುಷಿ ಸುದ್ದಿನೇ ಅಂತ ಹೇಳ್ಬೋದು. ಮತ್ತು ನೋಡಿ ಸ್ನೇಹಿತರೆ, ಇದರ ಜೊತೆಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 2,000 ಹಣವನ್ನು ಕೂಡ ಇನ್ನೂ ಹೆಚ್ಚು ಮಾಡಬೇಕಂತ ಅಂದ್ಬಿಟ್ಟು ಕೂಡ ತುಂಬ ಜನ ಕೇಳ್ತಾ ಇದ್ದಾರೆ. ಆದರೆ ಸರ್ಕಾರದಿಂದ ನಾವು ಮಾಡ್ತೀವಿ ಅಂತ ಅಂದ್ಬಿಟ್ಟು ಮಾಹಿತಿ ಹೇಳ್ತಿದ್ದಾರೆ. ಬಟ್ ಯಾವತ್ತಿಂದ ಇನ್ನು ಈ ಹಣವನ್ನು ಡಬಲ್ ಮಾಡ್ತೀವಿ ಇಲ್ಲ 3,000 ಮಾಡ್ತೀವಿ ಅಂತ ಅಂದ್ಬಿಟ್ಟು ಅಧಿಕೃತವಾಗಿ ಇನ್ನೂ ಮಾಹಿತಿ ಕೊಟ್ಟಿಲ್ಲ. ಹಾಗೆ ನೋಡಿ, ಯಾಕಂದರೆ ಹೋದ ವರ್ಷ ಒಂದ್ಸತಿ ಹೇಳಿದ್ರು ಅವರು 2,000 ಬದಲು 4,000 ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ ಜಮೆ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಆದರೆ ಇದುವರೆಗೂ ಅಫಿಷಿಯಲ್ ಆಗಿಲ್ಲ, ಅನೌನ್ಸ್ ಮಾಡಲಿಲ್ಲ. ಹಾಗೆ ಈಗ 21ನೇ ಕಂತಿನ ಹಣ ಇವತ್ತು ಎಲ್ಲರ ಖಾತೆಗೆ ಹಣ ಜಮೆ ಆಗುತ್ತೆ. ಹಾಗೆ ನೋಡಿ ಸ್ನೇಹಿತರೆ, ಈಗ ರಾಜ್ಯ ಸರ್ಕಾರದಿಂದ ಕೂಡ ಬೆಳೆ ಪರಿಹಾರ ಹಣವನ್ನು ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಹಾಗೆ ನೋಡಿ ಸ್ನೇಹಿತರೆ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 21ನೇ ಕಂತಿನ ಹಣ ಇವತ್ತು ಎಲ್ಲರ ಖಾತೆಗೆ ಹಣ ಜಮಾ ಆಗುತ್ತೆ. ಈಗ ದಯವಿಟ್ಟು ನೀವು ಎಲ್ಲರೂ ನಿಮ್ಮ ಖಾತೆಗಳನ್ನು ಒಂದ್ಸತಿ ಚೆಕ್ ಮಾಡಿಸ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಶುಭ ದಿನ.